ನಿಮ್ಮ ಮನೆತನದ ಅರಸು ಮನೆತನ ಅಂತ ಹೇಳಿದ್ರಲ್ಲ, ನಿಮ್ಮ ಇತಿಹಾಸ ಸ್ವಲ್ಪ ಹೇಳ್ತೀರಾ? ಈಗ ನಮ್ಗೆ ಈಗ ಹಿಂದೆ ಇತ್ತು ರಾಜಮಂತನ ಅಂತ ಆಡಳಿತ ಇತ್ತು. ಅದು ಹೆಚ್ಚಿಗೆ ಜನಸಂಖ್ಯೆ ಇದ್ದಿಲ್ಲ. ಅದೊಂದು ಗ್ರೂಪ್ ರಾಜಮಂತ್ರ ಅಂತ ಒಂದು ಗ್ರೂಪ್ ಹೊರಗಿಂದ ಬಂದ್ರಿಂದ ಸ್ವಲ್ಪ ಕಳ್ಳ ಕಾಟ ಜಾಸ್ತಿ ಇತ್ತಿರಲ್ಲ. ಅದಕ್ಕೆ ಇಲ್ಲಿ ಬೆಟ್ಟ ಇದೆ, ಈ ಕಡೆ ತೀರ್ಥರಂಶ ಮೂಲೆಯಲ್ಲಿ ಬೆಟ್ಟ. ಆ ಬೆಟ್ಟದ ಅಲ್ಲೊಂದು ಕಳ್ಳರದ ಗುಂಪು ಒಂದು ಇತ್ತಲ್ಲಿ. ಅದು ಮೊದಲು ಯಾವಾಗ ಕೊಳ್ಳೆ ಹೊಡೆ ಇದು ಹಳ್ಳಿ ಪಳ್ಳಿ ಎಲ್ಲ ಕಡೆಗೆಲ್ಲ ಕೊಳ್ಳೆ ಹೊಡಿತಾನೆ ಇದ್ರಲ್ಲಿ. ನಿಮ್ದು ಅರಸು ಮನೆತನ ಅಂತ ಹೇಳಿದ್ರಲ್ಲ, ಯಾವ ಮನೆತನ? ಆನೆಗೊಂದಿ ಸಂಸ್ಥಾನದಿಂದ ನಾವು ಬಂದಿರೋದು ಇಲ್ಲಿಗೆ. ಅಂದರೆ ನಾವು ಬಂದಿದ್ದು ನಮ್ಮ ಪುರಾತನ ಕಾಲದಿಂದ ಬಂದಿರೋ ನಮ್ಮ ಅಜ್ಜ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲ್ಬಿಗಿರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಇಲ್ಲಿಂದ ಕರೆಕ್ಟಾಗಿ 10 ಕಿಲೋಮೀಟರ್ ದೂರ ಗುಡ್ಡದ ಮೇಲೆ ಈ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿಯ ಮೂಲ ಸ್ಥಳ ಇರುವುದು. ಇಲ್ಲಿ ಹೊಂಡಮೂರ್ತಿ ಇರುವಂಥ ಸ್ಥಳ ಇದು, ಬೆಳಗುತ್ತಿ ಗ್ರಾಮ. ಈ ಸ್ಥಳವು ದಾವಣಗೆರೆ ಜಿಲ್ಲೆಯಿಂದ 64 ಕಿಲೋಮೀಟರ್ ದೂರವಿದ್ದು, ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು 36 ಕಿಲೋಮೀಟರ್ ದೂರವಿದೆ. ಪುರಾತನ ಕಾಲದ್ದು ಒಂದು ಮನೆ ಫ್ರೆಂಡ್ಸ್ ಇದು. ಸಮರೆ ನಮಸ್ಕಾರ. ನಿಮ್ಮ ಹೆಸರು ಸಮರೆ? ಸದಾಶಿವರಾಜ ಅರಸರು ಮನೆತನ ನಮ್ಮದು. ಸಮರೆ, ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲ್ಬಿಗಿರಿ ಅಂತ ಇದೆಯಲ್ಲ, ಇದ್ರದ್ದು ಇಷ್ಟ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಮಗೆ ಸದ್ಯ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿದ್ರಲ್ಲ, ಅದು ನಮ್ಮ ಅಜ್ಜನ ಕಾಲದ ಪುಸ್ತಕ ತೆಗೆದಿದ್ದಾರೆ. ನಾವೊಂಥರ ಹೇಳೋದು ಅದೊಂಥರ ಆಗುತ್ತೆ. ಅದು ಹಿಂದೆ ನಮ್ದು 500-600 ವರ್ಷದಿಂದ ಬಂದಿರೋದು. ಇದು ನಮ್ಮ ಪುರಾತನ ಕಾಲದಿಂದ ಬೆಟ್ಟನ ಪೂಜೆ ಮಾಡ್ಕೊಂತ ಬಂದಿದ್ದು, ಅರ್ಥಮಂತ್ರ ಕಲ್ತು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಅದೇ ಥರ ನಾವು ಅದೇ ಪೂಜೆ ಮಾಡ್ಕೊಂತ ಬಂದು ಭಕ್ತಾದಿಗಳಿಗೆ ಒಂದು ಅದು ಮಾಡ್ಕೊಂತ ಮಾಡಿಕೊಡ್ತಾರೆ. ಇದು ರಂಗನಾಥ ಸ್ವಾಮಿ ಮೂಲ ಯಾವ ಊರು? ಮೂಲ ಇದು ಬೆಳಗುತ್ತಿನೇ. ಅದು ಬೆಳಗುತ್ತಿನೇ ಮೂಲ. ಅದು ಇಲ್ಲಿಂದ ಅಲ್ಲಿ ಹೋಗಿರೋದು. ಅಲ್ಲಿ ಅದು ಬೆಳಗುತ್ತಿಗೆ ಸೇರಿದ್ದು ಜಾಗ, ಬೆಟ್ಟದ ಜಾಗ. ಬೆಳಗುತ್ತಿ ಸರ್ವೆ ನಂಬರ್ಗೆ ಸೇರಿದ್ದದು. ಅದು ಬೆಳಗುತ್ತಿಗೆ ಹಾಡಾಗಿದೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 5 ಕಿಲೋಮೀಟ್ರ್ ಆಗುತ್ತೆ. 5 ಕಿಲೋಮೀಟ್ರ್ ಆಗುತ್ತಾ ಬೆಳಗುತ್ತಿ? ಅದು ಅಲ್ಲಿರೋದು ಅದು ಮೂರ್ತಿ ಅಲ್ಲೇ ಇರೋದು. ಇದು ಹೊರಡ ಮೂರ್ತಿ, ಇದು ಉತ್ಸವ ಮೂರ್ತಿ ಅಂತ ಇಲ್ಲಿ. ಇದನ್ನು ಎಲ್ಲ ಹಳ್ಳಿ ಕಡೆಗೂ ಮನೆಗೆ ಕಾರ್ಯಕ್ರಮದಲ್ಲಿ ತಗೊಂಡು ಹೋಗ್ತಾರೆ ದೇವ್ರನ್ನೆಲ್ಲ. ಏನು ಮನೇಲಿ ಗೃಹ ಪ್ರವೇಶ ಇದ್ದರೆ ಯಾವ ಊರಲ್ಲಾದರೂ ಯಾರ ಮನೇಲಾದರೂ ಅಲ್ಲಿ ತಗೊಂಡೋಗಿ ಅಲ್ಲಿ ಇಟ್ಕೊಂಡು ಒಂದಿನ ಇಟ್ಕೊಂಡು ಪೂಜೆ ಮಾಡಿ ಕಳಿಸ್ತಾರೆ. ಹೌದಾ? ಸಮರೆ, ಇದು ಬೆಳಗುತ್ತಿ ಗ್ರಾಮದ ಹಿಸ್ಟ್ರಿ, ಆಮೇಲೆ ನಿಮ್ಮ ಮನೆತನದ ಅರಸು ಮನೆತನ ಅಂತ ಹೇಳಿದ್ರಲ್ಲ, ನಿಮ್ಮ ಇತಿಹಾಸ ಸ್ವಲ್ಪ ಹೇಳ್ತೀರಾ? ಈಗ ನಮಗೆ ಈಗ ಹಿಂದೆ ಇತ್ತು ರಾಜಮಂತ್ರ ಅಂತ ಆಡಳಿತ ಇತ್ತು. ಅದು ಹೆಚ್ಚಿಗೆ ಜನಸಂಖ್ಯೆ ಇದ್ದಿಲ್ಲ. ಅದೊಂದು ಗ್ರೂಪ್ ರಾಜಮಂತ್ರ ಅಂತ ಒಂದು ಗ್ರೂಪ್ ಹೊರಗಿಂದ ಬಂದ್ರಿಂದ ಸ್ವಲ್ಪ ಕಳ್ಳ ಕಾಟ ಜಾಸ್ತಿ ಇತ್ತಿರಲ್ಲ. ಅದಕ್ಕೆ ಇಲ್ಲಿ ಬೆಟ್ಟ ಇದೆ, ಈ ಕಡೆ ತೀರ್ಥರಂಶ ಮೂಲೆಯಲ್ಲಿ ಬೆಟ್ಟ. ಆ ಬೆಟ್ಟದ ಅಲ್ಲೊಂದು ಕಳ್ಳರದ ಗುಂಪು ಒಂದು ಇತ್ತಲ್ಲಿ. ಅದು ಮೊದಲು ಯಾವಾಗ ಕೊಳ್ಳೆ ಹೊಡೆ ಇದು ಹಳ್ಳಿ ಪಳ್ಳಿ ಎಲ್ಲ ಕಡೆಗೆಲ್ಲ ಕೊಳ್ಳೆ ಹೊಡಿತಾನೆ ಇದ್ರಲ್ಲಿ. ಅದನ್ನ ಏನು ಮಾಡಿದ್ರಿ, ಇಲ್ಲಿ ಇದ್ದ ಅವಾಗಿನ ರಾಜ ಇದ್ದಾನೆ ಇಲ್ಲಿ. ಅವಾಗಿನ ನಮ್ಮ ಪುಸ್ತಕ ಓದಬೇಕಾದ್ರೆ ದೇವಿಕ ರಾಣಿ ಅಂತ ಒಬ್ಬ ಮಹಾರಾಣಿ ಇದ್ಲಿ ಇಲ್ಲಿ. ದೇವಿಕ ರಾಣಿ ಅಂತ ಇದ್ಲಿ. ಅದು ಈಗ ಬುಕ್ಸ್ನಲ್ಲಿ ಇದೆ. ಅದು ಇದರೊಳಗೆ ಅವಳ ಆಡಳಿತ ಇದ್ದಾಗ ಅವನೊಬ್ಬನ ಕಳ್ಳನೊಬ್ಬನ ಹಿಡಿದು ಅಲ್ಲೇ ಸಂಹಾರ ಮಾಡಿದಾರೆ ಅಲ್ಲಿ. ಆ ಬೆಳಗಿನ ಜಾವ ಸಂಹಾರ ಮಾಡೋದಕ್ಕೆ ಇದಕ್ಕೆ ಬೆಳಗಾಹುತಿ ಅಂತ ಹೆಸರು ಬಂತಂತ. ಅದನ್ನ ಮೂಲ ಬೇರೆ ಬೆಳಗ್ಗೆ ಆಹುತಿ ಅಂತ, ಬೆಳಗಾಹುತಿ ಅಂತ. ಬೆಳಗಾಹುತಿ ಹೋಗಿ ಬೆಳಗುತ್ತಿ ಆಗಿದೆ ಅಂತ ಅದೊಂದು ಆ ಥರದ್ದು ಒಂದು ಸ್ಟೇಟ್ಮೆಂಟ್ ಇದೆ. ಅದು ಈ ಊರಿಂದ ಮೊದಲು ಇದು ರಾಜಮಂತ್ರಿ ಆನೆಗೊಂದಿಯಿಂದ ಬಂದು ಸಂಸ್ಥಾನ ಇಲ್ಲಿ ಆಡಳಿತ ಮಾಡ್ತಾ ಇತ್ತು ಇಲ್ಲಿ. ನಿಮ್ದು ಅರಸು ಮನೆತನ ಅಂತ ಹೇಳಿದ್ರಲ್ಲ, ಯಾವ ಮನೆತನ? ಆನೆಗೊಂದಿ ಸಂಸ್ಥಾನದಿಂದ ನಾವು ಬಂದಿರೋದು ಇಲ್ಲಿಗೆ. ಅಂದರೆ ನಾವು ಬಂದಿದ್ದು ನಮ್ಮ ಪುರಾತನ ಕಾಲದಿಂದ ಬಂದಿರೋದು, ನಮ್ಮ ಅಜ್ಜ ಹಿಂದೆ ಆ ಥರದ್ದು. ಮತ್ತೆ ಎಲ್ಲ ಕೋಟೆ ಕೊತ್ತಲ ಎಲ್ಲ ಫುಲ್ ಇತ್ತಿಲ್ಲಲ್ಲ, ತುಂಬ ಇತ್ತು. ನಾವು ಸಣ್ಣರಿದ್ದಾಗೇ ಎಲ್ಲ ಇತ್ತು. ಕೊತ್ತಲ ಕೋಟೆ ಸುಮಾರು ದೊಡ್ಡ ದೊಡ್ಡ ಹುಡೆಗಳಿದ್ದು ಸುತ್ತಮುತ್ತನೇ ಎಲ್ಲ. ಈಗೆಲ್ಲ ತೆಗೆದ್ಬಿಟ್ರು, ಎಲ್ಲ ಇದು ಮಾಡ್ಬಿಟ್ಟು. ಈಗ ಇಲ್ಲಿಂದ ಅಷ್ಟು ದೂರ ಕೊತ್ತಲ ಅಂತ ಪತ್ತಾಗಿತ್ತು. ಅವ್ರ ಒಣಗಿ ಕೊತ್ತಲ ದೊಡ್ಡಿರೋದು. ಒಳಗಡೆ ಯಾರು ಬರೋಂಗಿಲ್ಲ. ಅದು ಒಳಗಡೆ ಮನೆ ಒಳಗಡೆ ಒಂಥರ ಭೂಮಿ ಒಳಗಡೆ ಅಲ್ಲ. ಆ ಕೊತ್ತಲದ ಒಳಗಡೆ ಕೊತ್ತಲದ ನೀರದು ಸುಮಾರು 15-20 ಅಡಿ ಆಳ, 20 ಅಡಿ ಅಗಲ, 20 ಅಡಿ ಆಳ, 20-30 ಅಡಿ ಆಗಲ್ಲ, 20 ಅಡಿ ಆಳ. ಅದು ತುಂಬ ಸುತ್ತ ಹಿಂಗಿತ್ತು. ಅದು ಯಾವಾಗಲೂ ನೀರು ಇದ್ದೇ ಇರ್ತದೆ. ಮೊದಲೆಲ್ಲ ಯಾವ ಅಕಸ್ಮಾತ್ ಹೊರಗಡೆ ಯಾರು ವೈದ್ಯಗಳು ಬಂದರೆ ದಾಟಕ್ಕಾಗಬಾರ್ದು ಅಂತ ಅಲ್ಲೊಂದು ಗೇಟ್ ಇತ್ತು. ಗೇಟ್ ಬಾಗಿಲು ಬಂದ್ ಮಾಡಿಬಿಟ್ರೆ ಒಳಗಡೆ ಯಾರು ಬರೋಂಗಿದ್ದಿಲ್ಲ. ನೀರು ದಾಟೇ ಬರ್ಬೇಕಾಗತ್ತೆ. ದಾಟಕ್ಕೆ ಹತ್ತಕ್ಕೂ ಆಗೋದಿಲ್ಲ. ಆ ಶೇಪ್ ಇತ್ತು ಮೊದಲು. ಎಲ್ಲ ನೋಡಿದ್ದು ನಾವು ಸಣ್ಣರಿದ್ದ ನೋಡಿದ್ವಿ. ಈಗ ಅಂದ್ರೆ ಮುಚ್ಚಿಸ್ಬಿಟ್ಟಾರಲ್ಲ. ಆಮೇಲೆ ಹುಡಿಯವಂತ ಇದ್ದು ದೊಡ್ಡ ದೊಡ್ಡ ಹುಡಿಯನ್ನ ಕೆಡಿಸ್ಬಿಟ್ರಲ್ಲ. ಎಲ್ಲ ಡಮಾಲಿಶ್ ಮಾಡಿ ಕ್ರಮ ಮಾಡಿದ್ರು. ಅದನ್ನೆಲ್ಲ ಹೇಳ್ಬೇಕಾರೆ ಅದು ಬುಕ್ಸ್ ಇದೆ, ನೋಡ್ಬೇಕು ಅಷ್ಟೇ. ಹೊಂಡಮೂರ್ತಿ ಎಲ್ಲಿರೋದು? ಹೊಂಡಮೂರ್ತಿ ಇದೆ, ಇಲ್ಲಿ ಒಳಗಡೆ ಇದೆ. ಒಳಗಡೆ ಇದೆಯಾ? ಒಳಗಡೆ ಹೋಗಿಲ್ಲ ನೀವು? ಇಲ್ಲ, ಹೋಗಿಲ್ಲ. ನೋಡ್ಕೊಂಬನ್ನಿ. ಬನ್ನಿ ಹೋಗೋಣ.
ಫ್ರೆಂಡ್ಸ್, ಇದು ಪುರಾತನ ಕಾಲದ ಒಂದು ಮನೆ, ಇದು ಗದ್ದುಗೆ ಅಂತೆ. ಏನು ಪೂಜೆ ನಡೀತಾ ಇದೆ ಇಲ್ಲಿ. ರಂಗನಾಥ ಸ್ವಾಮಿ ಹೊಂಡಮೂರ್ತಿ ಸ್ನೇಹಿತರೆ ಇದು. ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಒಂದಿನ ಹೇಳಿ ಯಜಮಾನ್ರಿ. ಈಗ ಗೃಹ ಪ್ರವೇಶ ಆಗಲಿ, ಹೊಸ ಮನೆ ಕಟ್ಟೋದಾಗಲಿ, ಮದುವೆ ಮುಂಜಿ ಆಗಲಿ, ಎಲ್ಲ ದೂರದೆಲ್ಲ ಅಲ್ಲಿ ಇಲ್ಲಿ ಬರೋಕ್ಕಾಗಲ್ಲ ಅಂತಂದ್ರೆ ಈ ದೇವಸ್ಥಾನ ಮೂರ್ತಿ ತಗೊಂಡೋಗಿ ಅಲ್ಲಿ ಒಂದು ದಿವಸ ಇಟ್ಕೊಂಡು ಪೂಜೆ ಮಾಡಿ ಕಾರ್ಯಕ್ರಮ ನಡೆಸಿ ಮತ್ತೆ ಇಲ್ಲಿ ಕಳಿಸ್ಕೊಡ್ತಾರೆ. ಇಲ್ಲಿ ಅಂದರೆ ಗುಡ್ಡದಿಂದ ಗುಡ್ಡದಿಂದ ಅಲ್ಲ, ಗುಡ್ಡಕ್ಕೆ ಹೋಗಲ್ಲ, ಇದು ಗುಡ್ಡಕ್ಕೆ ಜಾತ್ರೆ ವರ್ಷಕ್ಕೆ ಒಂದ್ಸರಿ ಎಷ್ಟೋ ಹೋಗೋದು. ಇದು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳ್ರಿ ಸ್ವಲ್ಪ. ವಿಶೇಷತೆ ಅಂದರೆ ಇದೇ ಹೇಳಿದ್ರೆ ವಿಶೇಷ ಎಲ್ಲ ಹಬ್ಬ ಹರಿದಿನ ಯಾವುದು ದೀಪಾವಳಿ ದಿವಸ ಬರುತ್ತೆ. ದೀಪಾವಳಿ ದಿವಸ ವರ್ಷ ತೊಡಕಂತ ಆಗುತ್ತೆ ಇಲ್ಲಿ. ಎಲ್ಲ 3 ದೇವರು ಸೇರ್ತವೆ. ತೀರ್ಥರಾಮೇಶ್ವರ, ತೀರ್ಥಲಿಂಗೇಶ್ವರ ಒಂದು, ಬೀರಲಿಂಗೇಶ್ವರ ಒಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಒಂದು. ಅದೊಂದು ಚೆನ್ನಾಗಿರ್ತದೆ. ಇಡೀ ವಿಶೇಷ ಅಂತಂದರೆ ವರ್ಷದಲ್ಲಿ ಅದೊಂದು ದೀಪಾವಳಿ ವಿಶೇಷ. ಅವಾಗ 3 ದೇವರು ಒಟ್ಟ ಸೇರ್ತದೆ ಇಲ್ಲಿ ಬೆಳಗುತ್ತಲ್ಲಿ. ಒಂದು ವಾರ ಹಬ್ಬ ನಡೀತಾರೆ ಚೆನ್ನಾಗಿ. ತೇರಾಗೋದು ತೇರಾಗೋದು ಬೇರೆ ದಿವಸ ಆಗುತ್ತೆ. ಅದ್ಯಾವಾಗ? ತೇರಿಗೆ ಫೆಬ್ರವರಿ ತಿಂಗಳಾಗುತ್ತೆ. ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ. ಏನು ವಿಶೇಷತೆ ಅದ್ರದ್ದು? ಅದೇನು ಅದು ವೀರಭದ್ರೇಶ್ವರ ದೇವಸ್ಥಾನದ್ದು ಅದು. ಅಂದ್ರೆ ಈ ದೇವರು ಅಲ್ಲಿ ಹೋಗ್ತಾರೆ. ಇಲ್ಲೇ ಇದೆ, ಪಕ್ಕದಲ್ಲಿದೆ. ಬಸ್ ಸ್ಟ್ಯಾಂಡ್ ದೇವಸ್ಥಾನ ಇದೆಯಲ್ಲ, ಅದು ಹಳೆ ಕಾಲದ ದೇವಸ್ಥಾನ. ಅದು ಅಲ್ಲೇ ತೇರಿನ ರಥೋತ್ಸವ ನಡೆಯೋದು. ಹೌದಾ? ವೀರಭದ್ರೇಶ್ವರ ಇದು ಮಾತ್ರ ಹಂಗೆ ಹೊರಡ ಜಾತ್ರೆ. ದೀಪಾವಳಿ ಒಂದು ದಿವಸ ವರ್ಷ ತೊಡಕಂತ ನಡೀತದೆ. 3 ದೇವರು ಸೇರ್ಕೊಂಡು ಅವತ್ತು ರಾತ್ರಿ ನೈಟ್ ತೀರ್ಥರಾಮೇಶ್ವರ ಹೋಗಿ ಮತ್ತೆ ಬಂದು ಬೆಳಗ್ಗೆ ಊರೊಳಗೆಲ್ಲ ಸುತ್ತೊಡಿತಲ್ಲ ದೀಪಾವಳಿ. ಅದೊಂದು ದೊಡ್ಡ ಹಬ್ಬ ಇದು ಅಷ್ಟೇ. ಊರಿನ ಗಾಡಿ ಎಲ್ಲ ಇದು ಮಾಡ್ತಾರೆ. ಅದೇನು ಯಜಮಾನ್ರದು ಈಟಿ ಥರ ಇದೆಯಲ್ಲ ಅದು? ಹೌದಾ? ಹೌದು. ಅದು ಈಟಿ ಅಲ್ಲ, ಅದೊಂದು ಹಿಂದಿನ ರಾಜಮಂತ್ರ ಮುದ್ರೆ ಇದು ಇದೆ. ಅದು ಏನು ಅದರೊಳಗಡೆ ಬರ್ದು ಇದಲ್ಲ, ಶಾಸನ ಅದು ಅಂತಾರೆ. ಇದನ್ನು ರಾಜರ ಮನೆ ಅದು ಒಂದು ಉಳ್ಕೊಂಡಿದ್ರೆ ಅದು ಹಾಗೆ ಇಟ್ಟಿರಲ್ಲ ಅಷ್ಟೇ. ಅಂದರೆ ನಿಮ್ಮದೇ ಮನೆ ಮನೆ ಇರ್ತಾನಲ್ಲ ಅಂತ ಈಟಿ ಟೈಪ್. ಈ ಕಡೆ ಖಡ್ಗನೂ ಇದಾವಲ್ಲ, ಕತ್ತಿ ಎಲ್ಲ ಇದೆ. ಎಲ್ಲ ನಿಮ್ಮ ಮನೆತನದ ಮಾಂತನದ ಅಲ್ಲ. ಮೊದಲು ಪ್ರತಿ ವರ್ಷ ದಸರಾ ನಡೀತಾ ಇತ್ತು. ಅದು ಸರ್ಕಾರದಿಂದ ನಮಗೆ ಇದು ಕೊಡ್ತಾಯಿದ್ರು. ದಸರಾ ಅಂತಂದ್ರೆ ಒಂದು ವಾರ 10 ದಿವಸ ದಸರಾ ಚೆನ್ನಾಗಿ ನಡೆಯೋದು ಇಲ್ಲಿ. ಇಡೀ 10 ಹಳ್ಳಿ ಜನ ಅಲ್ಲಾಗಿ ಇಲ್ಲಿಗೆ ಬರೋಲ್ಲ. ಎಷ್ಟು ವರ್ಷದ ಮುಂಚೆ? ನಾ ಸಣ್ಣ ಎದ್ದು ನಡೀತಿತ್ತು ಸುಮಾರು 50-60 ವರ್ಷದಿಂದ. 50-60 ವರ್ಷದ ಹಿಂದೆ ದಸರಾ ಈಗಿಲ್ಲ. ಆ ಮೊನ್ನೆ 8-10 ವರ್ಷದಿಂದ ನಾವೇ ಮತ್ತೆ ಮಾಡೋಂಥ ಇಡೀ ಊರಾಗಿಂದ ಎಲ್ಲೂ ಹಳ್ಳಿ ಕೇಳ್ಕೊಂಡು ಒಂದು ಮೀಟಿಂಗ್ ಮಾಡಿಸಿ ಅಂತಂದು ಹೇಳಿದ್ರೆ ನಮಗೊಂದು ಕೊಟ್ಟು ಅದಕ್ಕೊಂದು ಬೆಲೆ ಕೊಟ್ಟು ಒಂದು 3 ವರ್ಷ ಮಾಡಿದ್ವಿ. ಮತ್ತೆ 4ನೇ ವರ್ಷಕ್ಕೆ ನಿಂತ್ಕೊಂಡು ಹೋಗ್ತೀವಿ. ಅದನ್ನು ಯಾರು ಅಂದರೆ ಖರ್ಚು ವೆಚ್ಚ ಜಾಸ್ತಿ ಆಯಿತು. ಇಡೀ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸೇರಬೇಕು. ಇಲ್ಲಿಂದ ದೇವ್ರು ಹೊರಟಿದ್ದು ದಸರದ್ದು ಅಲ್ಲಿ ಮರಿಗಿನಹಳ್ಳಿ ಜನ ಅಲ್ಲೆಲ್ಲ ಪೂರ್ತಿ ನೋಡ್ಕೊಂಡು ಬರ್ಬೇಕಲ್ಲ ಪೂರ್ತಿ. ಅಲ್ಲಿ ಬನ್ನಿ ಮುಡಿಯೋದು. ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿಲ್ಲ? ಇದು ಸೇರೈತೆ. ಸೇರತ್ತಾ? ಹಾಗಾದ್ರೆ ನೋಡ್ಕೋಬೇಕಾಗಿತ್ತು. ದಸರಾಕ್ಕೆ ಸಂಬಂಧ ಇಲ್ಲ. ಇದು ದಸರಕ್ಕೆ ಆದೇಶ ಇದೆ. ದಸರಾ ಮಾಡಕ್ಕೆ ನಮಗೆ ದಸರಾ ಮಾಡಕ್ಕೆ ಆದೇಶ ಇದೆ ಸರ್ಕಾರದಿಂದ. ಆದರೆ ಇವನು ಮಾಡೋದಕ್ಕೆ ಶಕ್ತಿ ಬೇಕಂತ ಸೇರ್ಬೇಕು, ಕಮಿಟಿ ಸೇರ್ಬೇಕಲ್ಲ. ಅದು ಹೌದೌದು, ಕಮಿಟಿನೂ ಬೇಕಾಗಲ್ಲ. ಅದು ಖರ್ಚು ಜಾಸ್ತಿ ಇದೆ. ಅಂದರೆ ಸುತ್ತಮುತ್ತ 4-5 ಹಳ್ಳಿಯೆಲ್ಲ ಸೇರ್ ಮಾಡ್ಬೇಕು. ಸುಮಾರು ಹಳ್ಳಿ ಬರ್ತದೆ, ಎಲ್ಲ ಕಡೆಯಿಂದ ಬರ್ತಾರಲ್ಲ ದಸರಾ ಅಂತಂದರೆ. ಯಜಮಾನ್ರೆ, ತುಂಬ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದೀವಿ. ಒಳ್ಳೆಯದು.